ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ತಲೆನೋವು. ನಮ್ಮ ಮಾತಿಗೆ ಮನ್ನಣೆ ಇಲ್ಲ, ಅಭಿಪ್ರಾಯ ಆಲಿಸಲ್ಲ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಸಿಡಿದೆದ್ದ ದಲಿತ ಸಚಿವರು. 10 ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿ ಘೋಷಣೆ ನಿರೀಕ್ಷೆ. ಖುದ್ದು ಪ್ರಧಾನಿ ಮೋದಿಯಿಂದಲೇ ಸ್ವಾಭಿಮಾನಿ ಸಂಸದೆಗೆ ಅಭಯ. ಸುಮಲತಾ ಅಂಬರೀಶ್ ಆಗ್ತಾರ ಮಂಡ್ಯದ ಲೋಕಸಭಾ ಅಭ್ಯರ್ಥಿ. ಸಕ್ಕರೆ ನಾಡಲ್ಲಿ ದೋಸ್ತಿಗೆ ಟಕ್ಕರ್ ಕೊಡೋಕೆ ಯಶಸ್ವಿ ಉದ್ಯಮಿ ಕಣಕ್ಕಿಳಿಸುವ ತಂತ್ರ. ಕೈ ನಾಯಕರ ಮಾಸ್ಟರ್ ಪ್ಲಾನ್ಗೆ ಸುಮಲತಾಗೂ ಶಾಕ್. ಶಾಸಕ ಪುಟ್ಟಸ್ವಾಮಿ ಗೌಡ ಸಹೋದರ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರುಗೆ ಟಿಕೆಟ್ ಬಹುತೇಕ ಫಿಕ್ಸ್. ಕೇಂದ್ರದ ಸೆಬಿಯಿಂದ ಅನುಮತಿ ಪಡೆದ ಚಿಟ್ ಫಂಡ್ ಕಂಪನಿಗಳಿಂದಾನೇ ವಂಚನೆ. ಮುಟ್ಟುಗೋಲು ಹಾಕಿಕೊಂಡ್ರೂ ಗ್ರಾಹಕರಿಗಿನ್ನೂ ಸಿಕ್ಕಿಲ್ಲ ಅವರ ದುಡ್ಡು. ನ್ಯಾಯಕ್ಕಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಣ ಕಳೆದುಕೊಂಡವರ ಧರಣಿ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲೂ ಸರಗಳ್ಳರ ಹಾವಳಿ. ಕಾಚನಾಯಕನಹಳ್ಳಿಯಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರಿಂದ 50 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕಳವು. ಸಿಸಿ ಕ್ಯಾಮೆರಾದಲ್ಲಿ ಚೈನ್ ಸ್ನ್ಯಾಚಿಂಗ್ ದೃಶ್ಯ ಸೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.